ಇಟ್ಸ್ ಅ ವೀಕೆಂಡ್ ಸ್ಯಾಟರ್ಡೇ. ಇವತ್ತು ಹೊರಗಡೆ ಹೋಗ್ತಾ ಇದೀವಿ. ಇನ್ನು ಅಭಿ ಬೈತಾ ಇದ್ದಾನೆ ನನ್ನ. ನೀನೇನಂತ ಕರೆಯೋದ? ನೀನನ್ನೇನಂತ ಕರೆಯೋದು? ನಮ್ಮ ಅಪ್ಪ ನನ್ನ ಕರಿತಾ ಇದ್ರು ಮುಂಚೆ ಜಡಿ ಜಡಿ ಅಂತ. ಜಡಿ ಅಂದ್ರೆ ಜಡಿ ಮಳೆ ಅಂತಾರ ಗೊತ್ತಾ? ಸ್ಟಾರ್ಟ್ ಆದ್ರೆ ಬಿಡೋದಿಲ್ಲ, ಊಟ ಮಾಡಕ್ಕೂ ಬಿಟ್ಟಿಲ್ಲ ಅವನ್ನ. ಯಾಕಂದ್ರೆ ಅವ್ನು ಹೇಳ್ದ ಆಯ್ತಾ ಹೋಗೋಣ ಅಂತ. ಹೋಗೋಣ ಅಂದ್ರೆ ಹೋಗ್ಬಿಡ್ಬೇಕು. ನಾನು ಇವಾಗ ರೆಡಿಯಾಗಿ ಕೂತಿದ್ದೀನಿ. ಆಮೇಲೆ ಮಗು ಬೇರೆ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ಬೇಡ ಬಿಡು ಅಂದೆ. ಸರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಎಲ್ಲಿಗೆ ಅಂದ್ರೆ ಚಿಂಚುಗೆ ಕೈಗೊಂದು ಪುಟಾಣಿ ಬ್ರೇಸ್ಲೆಟ್ ತರೋಣ ಅಂತ. ನಂಗೆ ಗೊತ್ತಿಲ್ಲ ಬಾ. ನೀನ್ ಹೇಳಿ ಚಿಂಚು, ಡ್ಯಾಡಿಗೆ ಹೆಂಗ್ ಬೈಯೋದು? ಬೈ ಸೊ ಇಲ್ಲೇ ಕ್ಯಾರೆಟ್ ಲೈನ್ಗೆ ಹೋಗ್ತಾ ಇದೀವಿ. ಟೆನ್ಷನ್ ಅಲ್ಲಿ ನೋಡಿ, ಕೈಗೆ ಏನು ವಾಚ್ ಉಂಗುರ ಏನು ಹಾಕಿಲ್ಲ, ಹಂಗೆ ಓಡ್ ಬಂದ್ಬಿಟ್ಟೆ. ಓಕೆ. ಆ್ಯಂಡ್ ಆಲ್ಸೋ ಇವತ್ತು ಅಮಾವಾಸ್ಯೆನಾ ಹುಣ್ಣಿಮೆನಾ? ಅಮಾವಾಸ್ಯೆ ಅನ್ಸುತ್ತೆ. ಲುಕ್ ಎಟ್ ಮೈ ಸ್ಕಿನ್ ಗ್ಲೋಯಿಂಗ್. ಸೀಕ್ರೆಟ್ ಏನು ಗೊತ್ತಾ? ನೈಟ್ ಹೊತ್ತು ಸ್ಕಿನ್ ಕೇರ್ ರೊಟೀನ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ನಾನು ಮುಂಚೆ ಆ್ಯಕ್ಚುಲಿ ಮದುವೆ ಮುಂಚೆ ನಾನು ಒಂದು ದಿನಾನೂ ನೈಟ್ ಸ್ಕಿನ್ ಕೇರ್ ಅಂತ ಮಾಡೇ ಇಲ್ಲ. ಬರೀ ವೆಟ್ ವೈಪ್ಸಲ್ಲಿ ಮುಖ ಒರೆಸ್ಕೊಂಬಿಟ್ಟು ಜಾನ್ಸನ್ ಬೇಬಿ ವೆಟ್ ವೈಪ್ಸಲ್ಲಿ ಮಲ್ಕೊಬಿಡ್ತಾ ಇದ್ದೆ. ಏನಾದರೂ ತೀರಾ ಮೇಕಪ್ ಆ ಥರ ಏನಾದರೂ ಮಾಡಿದ್ದೆ ಅಂದರೆ ಮುಖ ತೊಳೆದ್ಬಿಟ್ಟು ಮಲ್ಕೊಬಿಡ್ತಾ ಇದ್ದೆ. ಏನೂ ಹಚ್ತಾ ಇರಲಿಲ್ಲ ನಾನು. ಈಗೀಗ ಸ್ಕಿನ್ ಕೇರ್ ರೊಟೀನು ಆ ರೊಟೀನ್ ಅಂದ್ಕೊಂಡು ಅದು ಇದು ಹಚ್ಚಿ ಯಾಕೋ ಫುಲ್ ಮುಖ ಗಬ್ಬೆದೋಗಿತ್ತು. ಸೊ ಆ್ಯಕ್ಚುಲಿ ಅದು ಹೆಂಗೆ ನನಗೆ ಫ್ಲ್ಯಾಶ್ ಆಗಿದ್ದು ಅಂದರೆ, ಮೊನ್ನೆ ಎಲ್ಲ ಚಿಂಚುಗೆ ಹುಷಾರಿರ್ಲಿಲ್ವಲ್ಲ. ಸೊ ಒಂದು ನಾಲ್ಕು ದಿನ ನಾನು ನೈಟ್ ಏನು ಸ್ಕಿನ್ ಕೇರ್ ಮಾಡೋಕ್ಕಾಗಿಲ್ಲ. ಹೇರ್ ಕೇರ್ ಅಂತೂ ಮಿಸ್ ಮಾಡಲ್ಲ, ಕುತ್ಕೊಂಡೆ ಆದರೂ ಇವನ ಹತ್ರ ಸೀರಮ್ ಇಸ್ಕೊಂಡು ಹಚ್ಕೊಂಡ್ಬಿಡ್ತೀನಿ. ಸ್ಕಿನ್ ಕೇರು ಮಾಡ್ತಾ ಇರಲಿಲ್ಲ, ಹಿಂಗೆ ವೆಟ್ ವೈಪ್ಸಲ್ಲಿ ಒರೆಸ್ಕೊಂಡು ಮಲ್ಕೊಂಡ್ಬಿಡ್ತಾ ಇದ್ದೆ. ಆ್ಯಂಡ್ ಇವೆನ್ಚುಲಿ ಐ ಸ್ಟಾರ್ಟೆಡ್ ನೋಟಿಸಿಂಗ್ ನನಗೇನು ಪಿಂಪಲ್ ಒಂದೆರಡಿತ್ತು, ಅದು ಫುಲ್ ಫೇಡ್ ಆಫ್ ಆಗ್ತಾಯಿತ್ತು, ಮಾರ್ಕ್ಸ್ ಎಲ್ಲ ಕ್ಲಿಯರ್ ಆಗ್ತಾಯಿತ್ತು. ಆವಾಗ ಅನಿಸ್ತು ಕರೆಕ್ಟ್ ಅಲ್ವಾ, ನಾನು ಮುಂಚೆ ಹಿಂಗೆ ಇದ್ದಿದ್ದು. ಅದಕ್ಕೆ ನನ್ನ ಮುಖದಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಸುಮ್ಮನೆ ಏನೋ ಹಚ್ಚ ಶುರು ಮಾಡಿ ಹಿಂಗಾಗಿದೆ, ಲೆಟ್ ಮೀ ಸ್ಟಾಪ್ ಅಂತ ಸ್ಟಾಪ್ ಮಾಡಿಬಿಟ್ಟೆ. ಲುಕ್ ಎಟ್ ಮೈ ಸ್ಕಿನ್. ಕೆಲವೊಂದ್ಸತಿ ಲೆಸ್ ಇಸ್ ಮೋರ್ ಅಂತಾರಲ್ಲ ಹಾಗೆ. ಅವ್ನ ಸ್ಕಿನ್ ಕೇರು ಮುಂಚೆ ಅದೇ ಮ್ಯಾಕ್ಸ್ವೆಲ್ ಕೊಕೊನಟ್ ಆಯಿಲ್ ತೋರಿಸ್ತಾ ಇದ್ನಲ್ಲ, ಅದನ್ನೇ ಟಾಪ್ ಟು ಬಾಟಮ್ ಹಚ್ಕೊತಾ ಇದ್ದೆ. ಇವಾಗ ಅದು ಎಣ್ಣೆ ಸಮ್ಮರಲ್ಲಿ ಹಾಕಿದ್ರೆ ಅವ್ನು ಮೊದಲೇ ಸ್ವೆಟ್ ಜಾಸ್ತಿ ಆಗ್ತಾನೆ, ಸೊ ಅಂಟಂಟಾಗುತ್ತೆ ಅಂದ್ಬಿಟ್ಟು ನಾನು ಅವ್ನಿಗೆ ನಿವ್ಯಾ ಬಾಡಿ ಲೋಷನ್ ತಂದ್ಕೊಟ್ಟೆ. ನಂದು ಹಚ್ಚದ ಅದು ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನೇ ಹೊಸದು ಅವ್ನಿಗೊಂದು ತಂದ್ಕೊಟ್ಟಿದ್ದೀನಿ. ಸೊ ಅದನ್ನ ಇವಾಗ ಮಕ್ಕಕ್ಕೂ ಹಚ್ಕೊಂಡಿದ್ದಾನಂತ. ಇವತ್ತು ಬಂದು ಕೇಳ್ತಾ ಇದ್ದಾನೆ ಏನಾದರೂ ಆಯಿಲಿ ಆಗಿದ್ಯಾ ಸ್ಕಿನ್ ಅಂತ. ನಾನು ಮಕ್ಕಕ್ಕೆ ಅದು ಹಚ್ಬೇಡ ಕಣೋ ಬಾಡಿದು ಅಂದರೆ ಇಲ್ಲ ಅಂದ್ಬಿಟ್ಟು ಫುಲ್ಲು ಮಖದಿಂದ ಕಾಲು ತನಕ ಸ್ನಾನದಿಂದ ಬಂದಿದ ತಕ್ಷಣ ಹಚ್ಕೊಂಡ್ಬಿಡ್ತಾನೆ. ದಟ್ ಈಸ್ ಇಸ್ ಸ್ಕಿನ್ ಕೇರ್. ನೈಟ್ ಏನು ಕೇರು ಇಲ್ಲ, ಹೇರ್ ಕೇರು ಏನೂ ಇಲ್ಲ. ಅದೇ ಅದೊಂದು ಕೊಬ್ಬರಿ ಎಣ್ಣೆ ಹಚ್ಕೋತಾನೆ ಅಷ್ಟೇ. ಎಲ್ಲ ಚೆನ್ನಾಗಿ ಆಯ್ತಲ್ಲ. ನಾವು ಚೆನ್ನಾಗಿ ಮಾಡ್ಕೊಂತೀವಿ. ಮೈಸೂರು ಸ್ಯಾಂಡಲ್ ಸೋಪು. ನಮ್ಮ ಅಪ್ಪ ಇವನಿಬ್ರು ಮೈಸೂರು ಸ್ಯಾಂಡಲ್. ಮೆಡಿಮಿಕ್ಸ್ ನಂದು. ಮೆಡಿಮಿಕ್ಸ್. ನಮ್ಮ ಅಪ್ಪ ಮೈಸೂರು ಸ್ಯಾಂಡಲ್ ಅವಾಗಿಂದ. ನಾವೂ ಅಷ್ಟೇ ಆಲ್ಮೋಸ್ಟ್ ನಾನು ಯಾವಾಗ ತನಕ ಗೊತ್ತಾ, ನಾನು ದುಡ್ದು ಬಾಡಿ ಲೋಷನ್ ಅಂತ ತೊಗೊಳ್ಳೋ ತನಕನೂ ನಮ್ಮ ಮನೇಲಿ ಮೈಸೂರು ಸ್ಯಾಂಡಲ್. ಬಿಕಾಸ್ ತಂದಿಟ್ಬಿಡ್ತಾ ಇದ್ರು, ಅದನ್ನೇ ಹಚ್ಕೊತಾ ಇದ್ದಿದ್ದು ಮೈಸೂರು ಸ್ಯಾಂಡಲ್ ಸೋಪೆ. ಆ್ಯಂಡ್ ಮನೆಯವರೆಲ್ಲ ಒಂದೇ ಸೋಪು. ಆಮೇಲೆ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಹಚ್ತಾ ಇದ್ದಿದ್ದು ಅಷ್ಟೇ. ಕಂಡೀಷ್ನರ್ ಏನಿರ್ಲಿಲ್ಲ. ಅವಾಗೆಲ್ಲ ಚೆನ್ನಾಗೇ ಇತ್ತು. ಯಾವಾಗ ಪ್ಯಾರಿಸ್ಸು ಈ ಲಂಡನ್ ಅನ್ಕೊಂಡು ಶುರು ಮಾಡಿದ್ವಿ ನೋಡಿ ಹಚ್ಚಕ್ಕೆ, ಆವಾಗ ಹಿಂಗಾಯಿತು. ಬಟ್ ಬೀಯಿಂಗ್ ಎನ್ ಇನ್ಫ್ಲೂಯೆನ್ಸರ್, ಬಟ್ ಇದೊಂಥರ ಹೆಂಗೆ ಅಂದರೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ಅನಿಸುತ್ತೆ. ಕೆಲವೊಂದ್ಸತಿ ಅಡ್ವಾಂಟೇಜಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಮುಂಚೆ ವೈಟಮಿನ್ ಸಿ ಹಾಕ್ತಾ ಇರಲಿಲ್ಲ ಆಯಿತಾ. ನನಗೆ ಪ್ರಮೋಷನ್ಗೆ ಅಂತ ವೈಟಮಿನ್ ಸಿ ಸಿರಮ್ ಕಳಿಸ್ಕೊಟ್ರು. ಅದು ಹಚ್ಚಿದ ಮೇಲಿಂದ ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಇವಾಗೂ ಅಷ್ಟೇ ಅದನ್ನೇ ಹಚ್ತಾ ಇದ್ದೀನಿ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ. ಅಕ್ಕ ಯಾಕಕ್ಕ? ಕ್ಯಾರೆಟ್ ಲೇನ್ ಅಂದ್ಕೊಂಡ್ವಿ, ಬಟ್ ದೆನ್ ವಿ ಶಿಫ್ಟೆಡ್ ಟು ಬ್ಲೂ ಸ್ಟೋನ್. ಇಲ್ಲೇ ಹತ್ತಿರ ಇದೆ ಅಂತ. ವಿ ಗಾಟ್ ಇಟ್. ಅವಳು ನಾನೇ ಹಿಡ್ಕೋಬೇಕಂತ ಹಿಡ್ಕೊಂಡಿದ್ದಾಳೆ ನೋಡಿ. ನಾವು
ಇದಕ್ಕೆ ಕ್ಯಾರೆಟ್ ಲೇನ್ ಅಂದ್ಕೊಂಡ್ವಿ, ಕೊನೆಗೆ ಬ್ಲೂ ಸ್ಟೋನ್ ಆದರೆ ಪ್ಲೇನ್ ಇತ್ತು ಅಂತ ನೋಡಿದ್ದೆ ನಾನು. ನನ್ನ ಫ್ರೆಂಡ್ ಪಾಪು ಗಿಫ್ಟ್ ಕೊಟ್ಟಿದ್ದೆ, ಸೊ ಅದಕ್ಕೆ ಇಲ್ಲೇ ಹತ್ತಿರ ಬೇರೆ ಅಂದ್ಬಿಟ್ಟು ಅಲ್ಲಿಗೆ ಬಂದ್ಬಿಟ್ವಿ. ರೋಸ್ ನಳಿನಾಕ್ಷಿಸ್ ಬರ್ತ್ಡೇ. ಆಂಟಿಗೆ ಧನು ನಾಳೆ ಸ್ಟೇಟಸ್ ಹಾಕ್ತಾನು ಹ್ಯಾಪಿ ಬರ್ಡೇ ಮಮ್ಮಿ ಅಂತ. ಆಂಟಿ ಅವ್ರ ಫ್ರೆಂಡ್ಸ್ಗೆಲ್ಲ ಬರ್ಡೇ ಆಗೋಗಿದೆ ಅಂತ ಹೇಳಿದಾರಂತೆ. ನಾನು ಹಾಕ್ಬಿಟ್ಟು ಹಾಕೊಡ್ತೀನಿ. ನೋಡ್ ಫಸ್ಟ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೀನ್ ಮಾಡು, ನೀನ್ ಹೇಳು. ಹ್ಯಾಪಿ ಬರ್ಡೇ ಟು ಡಿಯರ್ ಬೇಬಿ ತಾತ, ಹ್ಯಾಪಿ ಬರ್ಡೇ ಟು ಯು. Happy birthday to you. Happy birthday to you. To you, to you. ಏನ್ ದೊಡ್ಡ ಪೀಸು. ಬಂತು ತಿನ್ಸು. ಚಿನ್ನಮ್ಮಗೆ ತಿನ್ಸಣ. ಇರ್ಕಲ್ಲ ಕೈಯ ಒಂಚೂರು ಕ್ರೀಮ್ ಬೇಡ ಅವಳಿಗೆ. ನೀನ್ ತಿನ್ಸಲ್ವಾ? ನೀನ್ ತಿನ್ಸು. ನನ್ಗಲ್ಲ ಅಲ್ಲಿ ತಿನ್ಸು. ತಾತಂಗೆ ಹ್ಯಾಪಿ ಟು ಯು ಹೇಳು. ಇದೆ ಆಲ್ಸೋ ಫರ್ಗಾಟ್ ಟು ಅಪ್ಡೇಟ್, ನೆನ್ನೆ ಟ್ರಿಮ್ ಮಾಡಿಸ್ದೆ ಒಂಚೂರು. ಆ್ಯಂಡ್ ಇಟ್ಸ್ ಲುಕಿಂಗ್ ಸೋ ಫ್ರೆಶ್. ಅಂದರೆ ನಮ್ಮ ಮನೆ ಹತ್ರನೇ ಅದು ಸಲೂನ್ ಗಿಲೂನೆಲ್ಲ ಐಬ್ರೋ ಮಾಡ್ಸಕ್ಕೆ ಹೋಗಿದ್ನಲ್ಲ, ಆಂಟಿ ಹತ್ರನೇ ಸುಮ್ಮನೆ ಹಾಗೆ ಕೆಳಗಡೆ ಅದು ತಿನ್ನಾಗೋಗಿತ್ತು. ಇವಾಗ ಕೂದಲು ಬೆಳೀತಾ ಇರೋದ್ರಿಂದ ಅದು ಮಾತ್ರ ಒಂಥರ ತೆಳ್ಳಗೆ ಅನಿಸ್ತಾ ಇತ್ತು ಅಂದ್ಬಿಟ್ಟು ಆಂಟಿಗೆ ಹೇಳಿದೆ ಚೂರೇ ಚೂರು ಒಂದೇ 1 ಇಂಚ್ ಮಾಡಿ ಆಂಟಿ ಅಂತ. ಸೊ ಆಂಟಿ ನೀಟಾಗೆ ಮಾಡಿದ್ರು. ಸೊ ನೋಡಿ, ಆ್ಯಂಡ್ ಶಿ ಲಿಟ್ರಲಿ ಚಾರ್ಜ್ 100 rupees ಅಷ್ಟೇ. 100 rupeesಗೆ ನೀಟಾಗಿ ಫ್ರಂಟ್ ಒಂಚೂರು ಕಟ್ ಮಾಡಿದ್ರು, ಚೂರೇ ಚೂರು. ನಾನು ಬೇಡ ಅಂದೆ, ಚೂರು ಮಾಡಿಸ್ಕೊಳಪ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಇದಿಷ್ಟೇ, ಇಷ್ಟು ಒಂಚೂರು ಇಲ್ಲಿಗಿತ್ತದು ಇಷ್ಟು ಮಾಡಿದ್ರು, ಫೇಸ್ ಫ್ರೇಮಿಂಗ್ ಥರ. ಆಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂದಲು. ಹೇರ್ ಇಸ್ ಹೇರಿಂಗ್. ಸೊ ಸ್ಕಿನ್ನಿಂಗ್ ಬರೀ ಸ್ಕಿನ್ ಕೇರ್ ಮಾಡ್ಕೊಂಡಿರೋದು. ಹೋಗಲ್ ಚಿಕ್ಕಿ ಹತ್ರ ಕೂತ್ಕೊಬಿಡು. ಬಾ ಚಿಂಚಮ್ಮ, ಬೀಳ್ತೀಯ ಮಂಗಲಿ, ಮುಂದೆ ಹೋಗಿದ ತಕ್ಷಣ ಬೀಳ್ತೀಯ. ಇಲ್ಲಿ ನೋಡಿ ಇಲ್ಲಿ ಡುಮ್ಕ್ ಆಗುತ್ತೆ ಬೇಗ. ಚಿಂಚು ಏನ್ ಗೊತ್ತಾ ಕತೆ ಹೇಳ್ತೀನಿ ಬಾ. ಅವತ್ತು ಕತೆ ಹೇಳ್ಕೊಂಡು ಹೋದ್ನಲ್ಲ ಬಾರವ, ಹಿಂಗ ಹೋದ್ ನಾವು ಸಿಂಹ ಕತೆ ಕೇಳಿದ್ದು. ನಾನ್ ಹಿಡ್ಕೊಳಲ್ಲ, ವಾಪಸ್ ಮನೆ ಹೋಗೋಣ ನಡಿ. ಚಿಂಚು ನೋಡಿ ವಾಪಸ್ ಮನೆ ಹೋಗೋಣ. ಬಂದಿತ್ತಂತೆ ಚಿಂಚು, ಇಲ್ಲಿ ಬಂದು ಅವತ್ತು ಏನ್ ಮಾಡ್ತಂತೆ ಗೊತ್ತಾ, ಕೇಳಿಲ್ಲಿ ನೀನು. ಲಯನ್ ಬಂದು ವಿಂಡೋ ತೆಗಿಯೋಣ. ಅಪ್ಪ ಹೆಂಗಾದ್ರು ಓಕೆ, ಅವಳಿಗಿಲ್ಲ ಇದಾಗುತ್ತೆ. ಲಯನ್ ಬಂದು ಏನ್ ಮಾಡ್ತಂತೆ ಗೊತ್ತಾ ಬಂಗಾರಿ, ಇಲ್ಲಿ ಬಂದು ನಿದ್ದೆ ಮಾಡ್ತಾ ಇತ್ತಂತೆ. ನಿದ್ದೆ ಮಾಡಿದಾಗ ಏನಾಯ್ತಂತೆ, ಮೇಲಿಂದ ಮಂಕಿ ಬಂದ್ಬಿಡ್ತಂತೆ ಚಿಂಚು. ಮಂಕಿ ಬಂದು ಯಾವ ಕಡೆ ಹೋಗೋಣ? ಹಿಂಗಾದ್ರು ಓಕೆ, ಲೆಟ್ಸ್ ಗೋ ರೈಟ್ 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 ರೈಟ್. ಚಿಂಚು ಆಮೇಲೆ ಕೇಳು ಏನಾಯ್ತಂತೆ ಗೊತ್ತಾ, ಗೋಯಿಂಗ್ ಔಟ್. ಸುಮ್ಮನೆ ಬೀಟ್ಸ್ ಚಿಂಚು ಜೊತೆ ಸ್ಕೂಲ್ ಇಲ್ವಲ್ಲ, ಟೈಮ್ ಪಾಸ್ ಮಾಡಿಸ್ಬೇಕಂತ ಹಿಂಗೆ ಇಂಡಿಯಾ ಕಾಂಪ್ಲೆಕ್ಸ್ ಅಲ್ಲಿ ವಾಕಿಂಗ್ ಮಾಡಿಸ್ತಾ ಇದ್ದೀನಿ ನಮ್ಮ ಚಿಂಟುಗೆ. ಇನ್ನೇನು ಮಾಡೋದು ಗೊತ್ತಾಗದೆ. ಚಿಕ್ಕವಳಿರುವಾಗ ಎಷ್ಟು ಇಷ್ಟ ಇದೆ ಗೊತ್ತಾ. ಈ ದೊಡ್ಡದ್ರಲ್ಲಿ ಬ್ಲೂ ಇಲ್ವಾ? ಚಿಂಚು ಇಲ್ಲಿ ನೋಡಿ ನಿನ್ ಕಿಟ್ಗಳು ಎಷ್ಟಿದೆ? 690. ಇದು ಬೇಕಾ? ಓಕೆ, 2 ತಗೊಳ್ಳೋಣ. ಬೇರೆ ಏನಾರ ಬೇಕಾ? ಅಲ್ಲಿ ಕಾಯಿನ್ ಹಾಕೋಣ, ಮನೆಗೆ ಹೋಗ್ಬಿಟ್ಟು ಹಾಕೋಣ. ಮನೆಗೆ ಹೋಗಿ ಒಂದೊಂದೇ ಹಾಕೋಣ. ಬೋಬೋ ಬಂದಿಂಗೆ ಬಿಡು ಅಂತ ತಗೊಂಡ್ಬಿಡುತ್ತೆ. ನೀತು ಇಸ್ ಡ್ರೈವಿಂಗ್ ಆಟೋಮ್ಯಾಟಿಕ್ ಕಾರ್ ಫಾರ್ ದ ಫಸ್ಟ್ ಟೈಮ್. ಈ ಹುಡುಗಿ ಬಿಡಲ್ಲ ಅಂತ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಧೈರ್ಯ ಇದೆ ನನಗೆ ಓಡಿಸ್ತಾರೆ ಅಂತ.
ಯಾಕಂದ್ರೆ ಅವ್ರು ಮೊನ್ನೆ ತಾನೇ ಬಂಡೀಪುರ್ ಪೂರ್ತಿ ಓಡಿಸ್ಕೊಂಬಂದಿದ್ದಾರೆ ಮ್ಯಾನ್ಯುಯಲ್ ಕಾರ್ನ. ಸೊ ಇದು ಓಡಿಸ್ತಾರೆ ಅಂತ ಗೊತ್ತು. ಹೋಗುತ್ತೆ ಅಷ್ಟೇ. ಹೆಂಗೆ ಚಿಕ್ಕಿ ಓಡಿಸ್ತಾರದ ಏ ಚಿಕ್ಕಿ ನೀನ್ ಹೇಳವ ಚಿಕ್ಕಿ. ಇದು ತುಂಬಾ ಸ್ಮೂತ್ ಇದೆ. ಚಿಕ್ಕಿ ಏ ಚಿಕ್ಕಿ ಕಮಾನ್ ಚಿಕ್ಕಿ ಯು ಕ್ಯಾನ್ ಡೂ ಇಟ್. ಏ ಸೂಪರ್ ಚಿಕ್ಕಿ ಅಂತ ಕ್ಲಾಪ್ ಮಾಡು. ಏ ಚಿಕ್ಕಿ ಸೂಪರ್ ಅನ್ನ. ಅಮ್ಮ ಬಂಗಲ್ಲಿ ಇದೆ. ಚಿಂಟುಗೆ ಒಂದು ಗೊಂಬೆ. ಆ ಗೊಂಬೆ ಆಕ್ಚುಲಿ ನನಗೋಸ್ಕರ ತಗೊಂಡಿರೋದ. ಚಿಂಚು ಕೊಡಲ್ಲ ಗೊಂಬೆ, ಮಮ್ಮಿದದು. ತಮ್ಮ ಪಾಪ ಮಮ್ಮಿದದು ಪಾಪ. ದಂದು ಅಯ್ಯೋ ತಪ್ಪಿ ಬಿದ್ದೋಯ್ತಲ್ಲಪ್ಪ ಚಿಂಚುದು ತಪ್ಪಿ. ಗೊಂಬೆ ಇಲ್ಲಿ ನಮ್ಮ ಗೊಂಬೆ ತೂಗುಡಿಸ್ತಾ ಇದೆ. ಚಿಂಚು ಅದು ನನಗೆ ದೊಂಬೆ. ನೀನು ಇದಿಡ್ಕೊ, ನೀತು ಚಿಕ್ಕಿ ಕೊಡ್ಸಿರೋದು ಇಡ್ಕೊ. ಹುಡುಗಾಯ್ತು ಹುಡುಗಿತ್ತು. ಅದನ್ನೇ ಹೇಳಿದ್ದು ಚಿಂಚುಗೆ, ನಂದದು ನೀನ್ ಕೊಡಲ್ಲ ಅಂತ. ಇದು ನಾವು ಕಾಯಿನ್ ಹಾಕ್ತಾ ಇದ್ವಲ್ಲ ಆಂಟಿ, ಚಿಕ್ಕ ವಯಸ್ಸಲ್ಲಿ ಹಾಕ್ತಿದ್ವು. ಬಾ ಕಾಯಿನ್ ಇಸ್ಕೊಂಡು ಹಾಕೋಣ. ನೋಡಲಿ ಗುಂಡ ಚೆನ್ನಾಗವನೇ. ಅಯ್ಯೋ ಕ್ಯೂಟ್. ಅಯ್ಯೋ ಕ್ಯೂಟ್. ಚಾಚಿ ಮಾಡ್ಸೋಣ. ದುಡ್ಡು ಹಾಕಿದ್ರೆ ನಿಂತಾಯ್ತು ನೀವು ಹಂಗಂದಿದ ತಕ್ಷಣ. ಕೀ ಕೊಡ್ಬೇಕಿಲ್ಲ. ಹೌದಾ, ಕೀ ಕೊಡ್ಬೇಕಂತ ಚಿಂಚು ಇದು ಕೊಂಡು ನೋಡೋ ಚೆನ್ನಾಗಿದೆ. ಕ್ಯೂಟಿ ಪಾಪ. ಇಷ್ಟೇ ಅಲ್ವಾ ಆಂಟಿ ಪುಟ್ಟಿ ಇದ್ದಿದ್ದು ಹುಟ್ಟಿದಾಗ? ಇದೈತೆ ಹಿಂಗ್ ಕೊಟ್ಟವ್ರೆ ಟೆಕ್ಸ್ಚರ್. ಕೂದಲು ಟೆಕ್ಸ್ಚರ್. ಚಿಂಚು ಬಂಗಾರಿ. ಯಪ್ಪ ಶೆಕೆ ಆಯ್ತಿಲ್ವಾ? ಸಕ್ಕತ್ ಶೆಕೆ. ಮುತ್ಕೊಡು ಚಿಂಚು, ಕೂಸಿ ಕೊಟ್ಬಿಡು. ಪಾಪ ಬೇಬಿ ನಿದ್ದೆ ಮಾಡುತ್ತಂತೆ. ಕೂಸಿ ಕೊಡು ಚಿಂಚು. ನಗ್ತಾ ಇದೆ ಪಾಪ. ವೆರಿ ಗುಡ್. ಕೂಚಿ ಇಲ್ಲಿ ಕೊಡು, ಕೆನ್ನೆ ಕೊಡು ಕೂಚಿ, ಕೆನ್ನೆ ಕೊಡು ಚಿಂಚು. ವೆರಿ ಗುಡ್. ಹೆಂಗಪ್ಪ ನೀನು ಆಟ ಆಡ್ಸೋದು ಬೇಬಿಗೆ? ಹೆಂಗಪ್ಪ ಆಟ ಆಡ್ಸೋದು? ಅದು ಬಲ್ಲಲ್ಲ. ಹಾ ಬಂತು. ನೀತು ಇದನ್ನ ವಯನಾಡಿಂದ ತಂದರು. ಏನು ಸಕ್ಕದಾಗಿದೆ ಗೊತ್ತಾ? ಏರ್ ಫ್ರೈಡ್ ವೆಜಿಟೇಬಲ್ಸು ಸೂಪರ್ ಆಗಿದೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಸಿಗುತ್ತಾ? ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಮಗಳು ಮಲಗಿದಾಳೆ. ಸೊ ಟೆರೆಸಿಗೆ ಬಂದೆ ಗ್ರೀನ್ ಟೀ ಮಾಡಿಕೊಂಡು. ಸ್ವಲ್ಪ ಕೆಲಸ ಇದೆ, ಸೊ ಹಾಗೆ ಕೆಲಸ ಮಾಡಿಕೊಂಡು ಗ್ರೀನ್ ಟೀ ಕುಡಿಯೋಣ ಅಂತ. ಮಳೆ ಬರೋ ಹಾಗಿದೆ, ಮೋಡ ನೋಡ್ಬೋದು ಬ್ಲ್ಯಾಕ್ ಆಗ್ತಾ ಇದೆ, ಗುಡುಕ್ತಾ ಇದೆ ಸ್ವಲ್ಪ. ವೆದರ್ ಇಸ್ ಸಕ್ಕದಾಗಿದೆ. ಸೊ ದಿಸ್ ಇಸ್ ಮೈ ವರ್ಕ್ ವ್ಯೂ. ನಂಗೆ ಇವಾಗ ಕೆಲಸ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಕುತ್ಕೊಂಡು ಮೆಡಿಟೇಟ್ ಮಾಡೋಣ ಆರಾಮಾಗೆ ಅನಿಸ್ತಾ ಇದೆ. ಬಟ್ ಒಂದು 10-15 ನಿಮಿಷ ಕೆಲಸ ಇದೆ, ಅದನ್ನು ಮುಗಿಸ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಎದ್ದು ಬಿಡ್ತಾಳೆ ಅನ್ನೋ ಭಯ ಬೇರೆ. ಬಟ್ ಯಾ, ಸಚ್ ಅ ಪ್ಲೆಸೆಂಟ್ ವೆದರ್. ಅಟ್ಲೀಸ್ಟ್ 5 ನಿಮಿಷ ಆದರೂ ಫೋನ್ ಇಟ್ಬಿಟ್ಟು ನಿಧಾನಕ್ಕೆ ಗ್ರೀನ್ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ತೀನಿ ವೆದರ್ನ. ಆಮೇಲೆ ನನ್ನ ಮಗಳು ಎದುರು ಪರವಾಗಿಲ್ಲ, ಅವಳು ನೋಡಿಕೊಂಡು ಕೆಲಸ ಮಾಡ್ಬೋದು. ಬಟ್ ಈ ವೆದರ್ ಮತ್ತೆ ಸಿಗಲ್ಲ ಅದಕ್ಕೆ, ಅಥವಾ ವೆದರಲ್ಲಿ ನಾನು ಒಬ್ಬಳೇ ಇರೋ ಥರ ಸಿಗಲ್ಲ ಅದಕ್ಕೆ. ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನನ್ನ ಕ್ಲೈಂಟು ವೆಕೇಷನಲ್ಲಿದ್ದಾರೆ ಆ್ಯಂಡ್ ಶಿ ಈಸ್ ಸಚ್ ಅ ಸ್ವೀಟ್ ಪರ್ಸನ್. ಅವ್ರು ಅಲ್ಲಿಂದನೂ ಎಲ್ಲ ಅಪ್ಡೇಟ್ಸ್ ಕಳಿಸ್ತಾ ಇದ್ದಾರೆ ಆಯಿತಾ. ನಾನು ವೆಕೇಷನಲ್ಲಿ ಏನೇನು ಮಾಡಬೇಕು ಎಲ್ಲ ಹೇಳಿದ್ದೆ. ಆ್ಯಂಡ್ ಲುಕ್ ಎಟ್ ದಿಸ್, ಅಲ್ಲಿಂದ ಅವರು ಪಿಕ್ಚರ್ಸ್ ಕಳಿಸ್ತಾ ಇದ್ದಾರೆ. ಇಲ್ಲಿ ಫೋಕಸ್ ಆಗು ನೋಡಿ, ಅಲ್ಲಿಂದ ಫ್ಯೂ ಪಿಕ್ಚರ್ಸ್ ಫಾರ್ ಯು ಅಂತ ಕಳಿಸಿದ್ದಾರೆ. ಸಾಕಾಗಿದೆ.
ವಾವ್. Oh, you're so cute. Hey, focus here. ಚೈತ್ರಾ ಮೇಡಮ್, ನನಗೂ ಇವಾಗ ವೆಕೇಶನ್ ಹೋಗ್ಬೇಕನ್ಸ್ತಾ ಇದೆ ನಿಮ್ಮ ಫೋಟೋಸ್ ಎಲ್ಲ ನೋಡಿ. ಆನ್ ಆಯ್ತಪ್ಪನೆ, ಆನ್ ಆಯ್ತು. ನಂದಪ್ಪ ನಂದು. ದಿಸ್ ಇಸ್ ಮೈ ಚೈಲ್ಡ್ಹುಡ್ ಡ್ರೀಮ್ ಗೊಂಬೆ. ನನ್ನ ಮಗಳು ನೋಡಿ ತಗೊಬಂದ್ರೆ ಸೇಮ್ ನಂತರನೇ ಅವಳು ತಿನ್ಸಿಟ್ಟವಳೆ ಬಾಯಲ್ಲಿ. ಇವಾಗ ಕ್ಲೀನ್ ಮಾಡಬೇಕು. ಐ ಲವ್ ಯು ಗ್ರಂಥ, ಐ ಲವ್ ಯು ಗ್ರಂಥ. ಮುದ್ದಮ್ಮ, ಐ ಲವ್ ಯು ಮುದ್ದಮ್ಮ, ಐ ಲವ್ ಯು ಚಿನ್ನಮ್ಮ, ಐ ಲವ್ ಯು ಚಿಂಚು. ನೀನು ಪುಚ್ಚಿ ಕೊಟ್ಟಿಲ್ಲ ಅಮ್ಮಗ? ಪುಚ್ಚಿ ಕೊಡ. ನಂದು ಅಮ್ಮ, ಇದು ನಂದು ಮುದ್ದು. ತನನ ಏನಾಯ್ತು? ಡ್ಯಾಡಿ ಥರ ಫೋನ್ ಕ್ಯಾಮ್ರಾ ನೋಡ್ಬಿಟ್ರೆ ಸೈಲೆಂಟ್. ಪುಚ್ಚಿ, ಐ ಲವ್ ಯು. ಮಮ್ಮಿಗೆ ಏನೋ ಕಚ್ಬಿಡ್ತಾವ, ಕರೀತಾ ಇದೆ ನೋಡಿಲಿ. ಹಬ್ಬ ಹೋಗಿದೆ. ಪುಚ್ಚಿ ಕೊಡು. ಐ ಲವ್ ಯು, ಐ ಲವ್ ಯು ಬಂಗಲ. ನೋನಮ್ಮ. ಇಲ್ಲಿ ಹಬ್ಬ ಹೋಗಿದೆ ಅಮ್ಮಗೆ. ಇಲ್ಲಿ ಇಲ್ಲಿ ಇಲ್ಲೇನೋ ಕಚ್ಬಿಡ್ತು. ಹಂಗ ಚುಚ್ಚೋದು ಅಮ್ಮ. ಮುದ್ದೆ ಪಾಪ ಪುಚ್ಚಿ ಕೊಡ್ಬೇಕು ಅಮ್ಮಂಗೆ. ಹಂಗೆಲ್ಲ ಮಾಡ್ಬಾರ್ದವ, ನೋವು ಅಮ್ಮ ಪ್ಲೀಸ್. ನೋ 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 ನೋ, ದಟ್ಸ್ ನಾಟ್ ಹ್ಯಾಪ್ನಿಂಗ್. ನೋ, ಕೂದಲೆಲ್ಲ ನಿನ್ನ ಕೂದಲು ಕೈ ಹಾಕೋಂಗೆ ಇಲ್ಲ. ದಟ್ ಇಸ್ ಮಾಮಿ. ನೋ ಕೂದಲೆಲ್ಲ ಎಳೆಯಂಗಿಲ್ಲ ಅಮ್ಮ. ನೋಡಿ ಕೇಳಿಸ್ಕೊ, ಇಲ್ಲಿ ಕೇಳಿಸ್ಕೊ. ಅಮ್ಮ ಎಷ್ಟು ಪಾಪ ಕೂದಲು ಬೆಳೆಸ್ತಾ ಇದೆ ಅಲ್ವಾ. ಇಲ್ಲಿ ತಂದಾಗೆ ಪಿಂಕ್ ಕಲರ್ ಡಾಟ್ ಆಗಿತ್ತು ಅಂದ್ಬಿಟ್ಟು ಬೇಬಿಗೆ ಹಬ್ಬು ಆಗಿದೆ ಅಂದ್ಬಿಟ್ಟು ಬ್ಯಾಂಡೆಡ್ ಹಾಕೋಳೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾರೋ ನಾನು ಇದು ಲೀಚಿ ಇಷ್ಟ ಅಂತ ಹೇಳಿದಕ್ಕೆ ಇದು ತಿನ್ನಿ ಚೆನ್ನಾಗಿ ಮ್ಯಾಂಗೋಸ್ಟೀನ್ ಇದು ತಿನ್ನಿ ಚೆನ್ನಾಗಿರುತ್ತೆ ಅಂದ. ತೆಗಿರಿ ಅಂಟ ತೊಳಿ. ಇದಿದೆ ತಣ್ಣಗಿದೆ, ಬಿಡ್ಸಕ್ಕೆ ಏನಾರ ಬೇಕೇನೋ. ಮ್ಯಾಂಗೋಸ್ಟೀನ್ ಅಂತ ಕನ್ನಡದಲ್ಲಿ ಏನಂತಾರೆ ಎಲ್ಲರೂ ನೋಡಲ್ಲ. ಏನಕ್ಕೆ ಬಿಸಿ ಶೆಕೆ ಅಂತ ಹೇಳಿ ಕೂತ್ಕೊಂಡಿದ್ವಿ. ಚೆನ್ನಾಗಿದ್ಯಾ? ಅದು ಚೆನ್ನಾಗಿದೆ, ಇದು ಚೆನ್ನಾಗಿದ್ಯಾ? ನಿಮ್ದಿಲ್ಲ ಏನಿಲ್ಲ, ಇರ್ಲಿದೆ. ಇದು ಅಭಿ ಅವ್ರದ್ದು. ಚೆನ್ನಾಗಿಲ್ವಾ? ಇರುವೆ ಇದೆ. ಚೆನ್ನಾಗಿದೆ. ಲಾಸ್ಟಲ್ಲಿ ತಿನ್ನರ್ಪಿತ, ಲಾಸ್ಟಿಗೆ ಬಾ. ಓಕೆ, ಅದ್ರಷ್ಟೇನು ಚೆನ್ನಾಗಲ್ಲ. ಲೀಚಿ ಮುಂದೆ ಏನಿಲ್ಲ, ಇದೇ ಕಾಸ್ಟ್ಲಿ ಅಮ್ಮಿ. ಅಮ್ಮನೋ ತೆಗಿ, ಬ್ಯಾಡ್ ಅದು. ಗೊತ್ತಾಯ್ತಾ? ಒರ್ಸ್ಕೊಂಡು ಬರುತ್ತೆ ಪಾಪ.
ಗೊತ್ತೋ ಹೊಟ್ಟೋಯ್ತಾ ಬಾಯಲ್ಲಿ ನೋಡೋಣ. ಹೊಟ್ಟೆ ಉಳಿಕೋಯ್ತಾ ಚಿಂಗ್ಸ್? ನೋಡು ತೋರ್ಸು ತೋರ್ಸು ತೋರ್ಸು, ನಾನು ನೋಡ್ತೀನಿ ಹೊಟ್ಟೋಯ್ತಾ ಏನೋ ಅಂತ. ಬಂತಲ್ಲ ವಾಪಸ್ಸು ಕೊಡಿಲಿ. ಇದು 1 ನಿಮಿಷ ತೋರಿಸ್ಬಿಟ್ಟು ಕೊಡ್ತೀನಿ. ಚಿಂಟುಗ್ ನೋಡಿ, ಇದು ಏನೇದು ಟಂಗ್ ಕ್ಲೀನರು ಮಕ್ಕಳದು, ಲಾಲಿಪಾಪ್ ಥರ ಬರುತ್ತೆ ನೋಡಿ. ಇದು ಹಿಂಗಿರುತ್ತೆ, ಸೊ ಕ್ಲೀನ್ ಮಾಡೋದು. ತಗೋ ಲಾಲಿಟಾಪು. ವಿ ಆರ್ ಗೋಯಿಂಗ್ ಟು ಬಾಬಾ ಟೆಂಪಲ್. ಫಸ್ಟ್ ಟೈಮ್ ನಾನು ನೀತು ಒಟ್ಟಿಗೆ ಹೋಗ್ತಾ ಇರೋದು. ಇನ್ನು ನಾನಂತೂ ತಿಂಗಳಾನ್ಗಟ್ಲೆ ಆಗೋಗಿದೆ. ಥಿಂಕ್ ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದ್ದೆ ನಾನು ಹೋಗುವಾಗ. ಪ್ರಾಬಬ್ಲಿ ಒಂದು 4 ತಿಂಗಳಂತೂ ಈಸಿಯಾಗಿದೆ ಹೋಗಿ ಬರುವ. ಇವತ್ತು ಫಸ್ಟ್ ಡೇ. ಅದಕ್ಕೆ ಸಡನ್ ಪ್ಲಾನ್. ಆಂಟಿ ಆ್ಯಕ್ಚುಲಿ ನೆನ್ನೆ ಹೇಳ್ತಾ ಇದ್ರು ಹೋಗ್ಬಿಟ್ಟು ಬನ್ನಿ ನೀತು ಅಂತ. ಬೆಳಗ್ಗೆ ನೋಡ್ರೆ ನೀತು ಮೆಸೇಜ್ ಅಪ್ಪು ಹೋಗೋಣ ಅಂತ. ಸರಿ ಹೋಗೋಣ ಅಂದ್ಬಿಟ್ಟು ಹೊರಡಿ. ನಮ್ಮ ಚಿಂಚು ನೋಡಿ, ಮೇಲ್ ಲೇಯರ್ ಎಲ್ಲ ಕರ್ಲು, ಇಲ್ಲಿ ಕೆಳಗಡೆ ಲೇಯರ್ ಎಲ್ಲ ಫುಲ್ ಸ್ಟ್ರೈಟ್ ಹೇರು. ಹೌ ಇಸ್ ದಿಸ್ ಪಾಸಿಬಲ್ ಚಿಂಚು? ಹೌ ಇಸ್ ದಿಸ್ ಪಾಸಿಬಲ್? ಇದು ಚಿಕ್ಕಿದ ವಾಲ್ ಪೇಪರ್ ನೋಡಲ್ಲಿ ಚಿಂಟು. ಲವ್ ಏ ಚಿಂಚಂಬ, ಚಿಕ್ಕಿದ ವಾಲ್ ಪೇಪರ್ ನೋಡಿಲ್ಲಿ. ಯಾರಿದು? ದಂತ ಅಲ್ಲ ಇದು, ಅಪ್ಪಿತ. ಇದು ಅಪ್ಪಿತನ ದಂತನ? ದಂತ. ಚಿಂಚು ಹ್ಯಾಪಿ ಬರ್ಡೇ ಹೇಳಮ್ಮ. ಪೂಚಿ ಕೊಟ್ಬಿಡು ಹ್ಯಾಪಿ ಬರ್ಡೇ. ಚೊಳಿ ವಿಶು. ಬಿಸಿನಾ ಮತ್ತೆ? ಹಾಲು ಬಿಸಿ ಇದೆಯಾ? ಐಸ್ ಕ್ಯೂಬ್ ಹಾಕು. ಐಸ್ ಕ್ಯೂಬ್ ಹಾಕು, ಫ್ರಿಡ್ಜಲ್ಲಿ ಇದೆಯಲ್ಲ. ಮಿಕ್ಸಿ ಹೊಡಿ, ಇನ್ನೊಂಚೂರು ಮಿಕ್ಸಿ ಹೊಡಿ. ಹೊಡಿಯಲ್ಲ, ಮಿಕ್ಸಿ ಮಾಡು. ಯಾವ್ದಿದು? ಮ್ಯಾಂಗೋನಾ? ಏನಿದು? ಚೆನ್ನಾಗಿದೆ. ಇದು ಕೊಡು, ಇದ್ರಲ್ಲಿ ಕೊಡು. ನಂದು ಕುಡ್ದಾಯ್ತು. ಕೊಡು, ದನು ಕೊಡು. ನೀವು ಬಟರ್ ಫ್ರೂಟ್ ಅಂದ್ರಲ್ಲ, ಬಟರ್ ಫ್ರೂಟ್. ಸಕ್ಕದ ಮಾಡಿದ್ಯಾ, ಸೂಪರ್ ಐತೆ. ಅಪ್ಪ ಹೆಂಗೋಯ್ತವ, ಹೆಂಗ್ ಮಾಡ್ದವ? ಎಮ್ಮಿ ತರ ಮಾಡಿದ್ಯಾ ಮಮ್ಮಿ. ಎಮ್ಮಿ. ಚಿಂಚು, ನಂಗೆ ಮ್ಯಾಂಗೋ ಜ್ಯೂಸ್ ಬೇಕು ಚಿಂಚು. ನೀನು ಬಟರ್ ಫ್ರೂಟ್ ಮಾಡಿದ್ಯಾ? ಮ್ಯಾಂಗೋ ಮಾಡ್ಕೊಡು ನಂಗೆ, ಸಕ್ಕರೆ ಹಾಕ್ಬಿಟ್ಟು. ಬಟರ್ ಫ್ರೂಟ್ ಬೇಡ, ಮ್ಯಾಂಗೋ ಬೇಕು. ಮ್ಯಾಂಗೋ ಬೇಡ, ಬಟರ್ ಫ್ರೂಟ್. ಮ್ಯಾಂಗೋ ಜ್ಯೂಸ್ ಮಾಡ್ಕೊಡು. ನಂಗೆ ಇದು ಚಪಾತಿ ಮತ್ತೆ ಚಿಕನ್ ಬೇಕು. ಚಿಕನ್ ಚಪಾತಿ ಚಿಕನ್ ಪ್ಲೀಸ್. ಮಮ್ಮ ಅದೇ ಚಪಾತಿ ಚಿಕನ್ ಬೇಕು ನಂಗೆ. ಬಿಸಿನಾ? ಯಾವ್ದು ಬಿಸಿ? ಬಿಸಿ ಮಮ್ಮಮ್ ಇದೆಯಂತೆ. ಕೂಕು ಬೇಡ ನಂಗೆ, ನಾನು ಗುಡ್ ಗರ್ಲ್. ಕೂಕು ಬೇಡ ನಂಗೆ, ನಾನು ಗುಡ್ ಗರ್ಲ್. ನಾನು ಕೂಕು ಎಲ್ಲ ನೋಡಲ್ಲ. ಅಯ್ಯೋ, ಬೇಬಿಗೆ ಏನ್ ಬೇಕು ಕೇಳ್ಕೊಬೋದು. ಅವಂಗೆ ಏನ್ ಬೇಕು ಕೇಳು. ಮಾಡ್ಲೇ ಇಲ್ಲ, ಹಂಗೆ ಕೊಡ್ತಾ ಇದೆಯಾ ಸುಮ್ಮನೆ. ಮಮ್ಮ ಚೆನ್ನಾಗಿದೆ, ಸೂಪರ್ ಆಗಿದೆ. ಫ್ರಿಡ್ಜ್ ಏನಾಗಿದೆ? ಇವತ್ತು ಸಲೂನ್ಗೆ ಹೋಗಿದ್ದೆ ಅಲ್ಲ,
ಓಲಾ ಪ್ಲೆಕ್ಸ್ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ತಾ ಆಯಿತಾ. ಇದು ಯಾವುದೇ ಥರ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಏನೂ ಅಲ್ಲ, ಫ್ರಿಜ್ ಕಡಿಮೆ ಮಾಡೋಕ್ಕೆ. ನನ್ನ ಕೂದಲು ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂದರೆ ಅವಾಗಿಂದ ಮುಟ್ಕೋತಾ ಇಲ್ಲ, ನನಗೆ ಭಯ ಒಂಥರ. ಫುಲ್ಲು ಮಿರರ್ ಮುಂದೆ ಬರೋದು, ನೋಡ್ಕೊಳ್ಳೋದು, ಹೋಗೋದು. ನಾನು ಅದೇ ಅನ್ಕೋತಾ ಇದ್ದೆ, ಅಯ್ಯೋ ತಲೆ ಸ್ನಾನ ಮಾಡಿದ್ರೆ ಹೆಂಗಪ್ಪ ಅಂತ. ಎವ್ರಿ ಮಂತ್ ಒನ್ಸ್ ಮಾಡಿಸ್ಬೇಕಂತೆ. ಐ ವಿಲ್ ಡೆಫಿನೆಟ್ಲಿ ಗೋ ಆ್ಯಂಡ್ ಗೆಟ್ ಇಟ್ ಡನ್ ಬಿಕಾಸ್ ಇಷ್ಟು ಚೆನ್ನಾಗಿದೆ ರಿಸಲ್ಟ್. ನನ್ನ ನ್ಯಾಚುರಲ್ ಹೇರ್ ಹಿಂಗಾಗ್ಬಿಟ್ರೆ ನಥಿಂಗ್ ಎಲ್ಸ್. ಐ ವಿಲ್ ಫಾರ್ ಎವರ್ ಬಿ ಹ್ಯಾಪಿ.